ಅಣ್ಣ ಬಲಭದ್ರ. ಕೃಷ್ಣ, ಇಲ್ಲಿ ಮಾತನಾಡುವವರು, ವ್ಯವಹಾರವನ್ನು ಮಾಡುವ ನಾನಾಗಲಿ, ನೀನಾಗಲಿ, ಪ್ರಸೇನನಾಗಲಿ, ಸತ್ರಾಜಿತನಾಗಲಿ ಅಥವಾ ದೇವ ಋಷಿಗಳೇ ಆಗಿರಲಿ, ಎಲ್ಲರೂ ಅರ್ಧಂಬರ್ಧಾರಿತ ಕಾರಣದಿಂದಲೇ ಈ ಸಮಸ್ಯೆ ಬಂದದ್ದು ಅಂತ. ನಾನು ಸತ್ರಾಜಿತನಲ್ಲಿಗೆ ಹೋದದ್ದು ಹೌದು. ನೀನೇ ಆಡಿದ ಹಾಗೆ ವಿಶೇಷವಾದಂತಹ ಸೂರ್ಯನಿಂದ ಕೊಡಲ್ಪಟ್ಟಂತಹ ರತ್ನವನ್ನ ಅವನು ಧರಿಸಿಕೊಂಡು ಇಲ್ಲಿಗೆ ಬಂದ ಕಾಲದಿಂದ ಅದರಿಂದ ಆಕರ್ಷಿತನಾಗಿ ಅದರ ವಿಶೇಷತೆಗಳನ್ನು ತಿಳಿದುಕೊಂಡು ಇದು ನಮಗೆ ಕೊಡ್ತೀಯೋ ಅಂತ ಕೇಳುವುದಕ್ಕೆ ಹೋದದ್ದೂ ಹೌದು. ಅವನು ಕೊಡುವುದಿಲ್ಲ, ಇದು ನಾನು ನನ್ನದ್ದಾದಂತಹ ದಿವ್ಯ ತಪಸ್ಸಿನಿಂದ ಸಂಗ್ರಹಿಸಿದ್ದು, ಅಂದ್ರೆ ತಾನು ಸ್ವ ಅರ್ಥವಾಗಿ ಸಂಪಾದನೆ ಮಾಡಿದ್ದು ಎನ್ನುವಂತಹ ರೀತಿಯಲ್ಲಿ ಹೇಳಿದ ಕಾಲಕ್ಕೆ ಆ ವಿಚಾರವನ್ನು ಅಲ್ಲಿಗೇ ಬಿಟ್ಟು ನಾ ಬಂದವನು. ಅದಕ್ಕಿಂತ ಮುಂದಿನ ವಿಚಾರ ಏನು ನಾನರಿಯೆ. ಮುಂದುವರಿದ ಭಾಗವನ್ನು ನಾನರಿಯೇ. ಅಣ್ಣ, ಈಗ ಎಲ್ಲಿವರೆಗೆ ನಮಗೆ ಒಂದು ವಿಚಾರದಲ್ಲಿ ಮುಂದುವರಿಯುವುದಕ್ಕೆ ಸಾಧ್ಯ ನ್ಯಾಯಯುತವಾಗಿ, ಅಲ್ಲಿವರೆಗೆ ನಾ ಮುಂದುವರೆದಿದ್ದೇನೆ. ಅವನೇ ಸಂಪಾದಿಸಿದ್ದು, ನಾ ಕೊಡುವುದಿಲ್ಲ ಅಂತ ಹೇಳಿದ ಮೇಲೆ ಅದರ ಹಕ್ಕು ಅವನಿಗೆ ಇರುವುದು ಹೌದು ತಾನೆ? ಬಲಾತ್ಕಾರವಾಗಿ ಆದರೂ ಸಂಪಾದಿಸುವಂತಹ ಯೋಗ್ಯತೆಯೋ ನಮ್ಮದು ಅಂತ ಕೆಟ್ಟ ಯೋಗ್ಯತೆಯೋ ಹೇಳು. ಹಾಗಿದ್ರೆ ಆ ವಿಚಾರವನ್ನು ಅಲ್ಲಿಗೇ ಬಿಟ್ಟು ನಾ ಬಂದೆನಾದ್ದರಿಂದ ನಿನಗೆ ಹೇಳಲಿಲ್ಲ. ಇನ್ನು ಸತ್ರಾಜಿತನಾದರೂ ಏನು ತಿಳ್ಕೊಂಡಿದ್ದಾನೋ ನೀನು ಹೇಳ್ತಾ ಇದ್ದಿ, ತಮ್ಮ ಎಲ್ಲಿಯೋ ಏನೋ ಮಡುಹಲ್ಪಟ್ಟಿದ್ದಾನೆ. ಅವನ ತಮ್ಮನಾದವನಿಗೆ ನಾನು ಬಂದು ಕೇಳಿದ್ದು ಗೊತ್ತುಂಟೋ ಅಥವಾ ಇನ್ನು ಅಲ್ಲಿಂದ ಮುಂದುವರಿದ ಭಾಗ ಏನುಂಟೋ ನನಗೆ ಗೊತ್ತಿಲ್ಲ. ನಿನಗೆ ಇದು ಯಾವ ವಿಚಾರವೂ ಗೊತ್ತಿಲ್ಲ. ಯಾರೋ ಬಂದು ಆಡಿದ್ರು, ನಿನ್ನ ತಮ್ಮನಾದಂತಹ ಇವನು ಕೇಳಿದ್ದಾನೆ, ಹಾಗಾಗಿ ಅವನು ಪ್ರಸೇನಜಿತನನ್ನು ಮಡುಹಿದ್ದಾನೆ. ನಿನಗೂ ಪೂರ್ತಿ ಗೊತ್ತಿಲ್ಲ, ನನಗೂ ಪೂರ್ತಿ ಗೊತ್ತಿಲ್ಲ. ಇದು ಎಲ್ಲವೂ ಅರ್ಧಂಬರ್ಧ ಗೊತ್ತಾಗಿ ಈಗ ಸಮಸ್ಯೆ ಇಲ್ಲಿಗೆ ಬಂದಿದೆ. ಅದಕ್ಕಾಗಿ ನಾನು ನನಗೆ ಗೊತ್ತಿರೋ ವಿಚಾರವನ್ನ ಸ್ಪಷ್ಟವಾಗಿ ಹೇಳ್ತೇನಣ್ಣ. ಅರಿಯೆ ಪ್ರಸೇನ ಪೋದುದನು, ಅವನು ಮಡುಹಲ್ಪಟ್ಟದ್ದೇ ನನಗೆ ಗೊತ್ತಿಲ್ಲ. ಸತ್ರಾಜಿತನಿಂದ ಯಾವುದೇ ಒಂದು ಕೆಲಸವನ್ನಾದರೂ ಬಲಾತ್ಕಾರವಾಗಿ ನಾ ಮಾಡಿದ್ದಿಲ್ಲ. ಯಾಕೆ ನಮ್ಮ ಅರಿಯೇ ಅವನು ಕೃಷ್ಣ. ಯಾಕೆ ಹೇಳ್ತಾ ಇದ್ದೇನೆ, ಹುಟ್ಟಿನಿಂದ ಇಷ್ಟು ಸಣ್ಣ ಬಾಲಕರಾದ ಕಾಲದಿಂದ ನಾವು ಅದೆಷ್ಟೋ ಮಂದಿಗಳನ್ನ ತರಿದಿದ್ದೇವೆ. ಆದ್ರೆ ಅವರು ಯಾರು ಎನ್ನುವುದನ್ನ ಅರಿತು ತರಿದಿದ್ದು, ಅದಕ್ಕಾಗಿ ನಿಂತದ್ದು. ಪ್ರಪಂಚಕ್ಕಾದರೂ ಅವರು ಮುಂದೆ ಅರಿಗಳಾಗುವವರು ಎಂದು ಅರಿತ ಕಾರಣದಿಂದ ನಾವು ಅವರನ್ನ ತರಿದದ್ದು. ಈಗ ಪ್ರಸೇನಜಿತನೇನು ನಮಗರಿಯೇ? ಅದಲ್ಲ, ಅವನು ನಮ್ಮ ಹಾಗೆ ನಮಗಿನ್ನೂ ಸಣ್ಣವನಾದ ಸಹೋದರ. ಹೌದು. ಹೇಗೆ ಕೃಷ್ಣ ಬಲರಾಮನೋ ಹಾಗೆ ಸತ್ರಾಜಿತ ಪ್ರಸೇನಜಿತರು ವೃಂದಾವನದಲ್ಲಿ ರಾರಾಜಿಸುತ್ತಿದ್ದಾರೆ. ನನಗೂ ತಮ್ಮನ ಹಾಗೆ ನಮ್ಮ ಹುಡುಗನನ್ನ ಸುಮ್ಮನೆ ಅವನು ಯಾವ ದುಷ್ಟತನವನ್ನು ತೋರದೆ ಹಾಗೆ ನಾನು ಬಡಿಯುವುದಕ್ಕುಂಟೆ. ಕೃಷ್ಣ, ನಿನ್ನ ಮನಸ್ಸಾದ್ರೂ ಕೇಳ್ತದ ನಿನ್ನ ತಮ್ಮನಾದ ಕೃಷ್ಣನ ಹಾಗೆ ಮಾಡಿ ಏನು ಅಂತ? ಕೃಷ್ಣ, ಕೆಲವೊಂದು ಸಂದರ್ಭದಲ್ಲಿ ನಾವು ಅರಿತುಕೊಳ್ಳಲಾಗದಂತ ವಿಚಾರಗಳೇ ನಡೆದು ಹೋಗ್ತದೆ ಹೇಳುವಂಥದ್ದು ಈಗ ನಾನು ಅರಿತದ್ದು. ಅಲ್ಲ, ಬೇರೆಯವರು ಏನ ಅಪವಾದ ಆದ್ರೂ ಹಾಕ್ಲಿ. ಕೃಷ್ಣ, ನೀನಿಷ್ಟು ಮಾತನಾಡ್ತೀಯಲ್ಲ, ಬಲ್ಲೆ ನಿನ್ನ ವಿಚಾರಗಳ ಬಗ್ಗೆ. ಯಾವ ವಿಚಾರ? ಚಾರ ಚೋರನೆ. ಎಲ್ಲಾ ಹೆಸರುಗಳು ನಿನಗೆ ಬರ್ತದೆ. ಉಳಿದವರು ಹೇಳಿದ್ರು, ಈಗ ನೀನು ಹೇಳಿದೆ. ಅಲ್ಲ, ಹೇಳ್ಬೇಕಾಗ್ತದೆ. ಯಾಕೆ? ಅದು ನನಗೂ ಅನುಭವಕ್ಕೆ ಬಂದಿದೆ. ನಾನಾದ್ರೂ ನೀನು ಹೇಳಲಿಕ್ಕಿಲ್ಲ ಅಂತ ಯಾಕೆ ವಿಶ್ವಾಸದಲ್ಲಿದ್ದೆ? ಉಳಿದವರೆಲ್ಲ ಹೇಳುವಾಗ ಆ ಜಾರತ್ವ ಚೋರತ್ವ ಮಾಡುವಾಗ ನನ್ನ ಜೊತೆಯಾಗಿದ್ದವನು ನೀನು. ಹಾಗಾಗಿ ನನಗೆ ಬಂದ ಹೆಸರು ನಿನಗೂ ಬಂದ ಹಾಗೆ. ಈಗ ನಿನ್ನ ಹೆಸರನ್ನು ನೀನೇ ಹೇಳಿಕೊಂಡಾಗ ಇದು ಇಷ್ಟು ಹೆಸರಲ್ಲ, ಇದರಿಂದಲೂ ಕೆಳಗಿಳಿಯುವ ಮಟ್ಟಕ್ಕೆ ಬಂತು ಹೇಳುವುದಕ್ಕೆ ಈ ಮಾತನ್ನು ನಿನಗೆ ಹೇಳಿದ್ದು ನಾನು. ಹೇಗೆ ಅದು? ಈಗ ನಿನಗೆ ಬಂತು ಹೇಳಿದ್ರೆ ಅದೆಲ್ಲವೂ ನನಗೂ ಅನ್ವಯಿಸ್ತದೆ. ಆ ಕಾರಣಕ್ಕಾಗಿ ಹೌದಾ ಕೃಷ್ಣ, ಕಪಟ ನಾಟಕ ಸೂತ್ರಧಾರಿ, ಕಪಟ ಎನ್ನುವಂಥದ್ದು ನಿನ್ನನ್ನು ಬಿಟ್ಟು ಬೇರೆಯವರಿಗೆ ಉಂಟು ನೋಡು.
ನನ್ನನ್ನು ಬಿಟ್ರೆ ಬೇರೆಯವರಿಗಿಲ್ಲ ಅಂತ. ಬೇರೆಯವರಿಗಿಲ್ಲ. ಯಾಕೆ? ಹಿಂದೆಲ್ಲ ಹೇಳ್ತಾ ಇದ್ರು ಕದಿಯುವಂತದ್ದು. ಯಾರು ಕಳ್ಳರಿರ್ಲಿಲ್ಲ ಅವಾಗ, ನಾವಿಬ್ರೆ ಅಂತ ಹೇಳುವವರು ಇದ್ರು. ನಾವು ನಮ್ಮ ಕಳ್ಳತನ ಆರಂಭ ಆದ ಮೇಲೆ ಕಳ್ಳರೆಲ್ಲ ಅಡಗಿ ಹೋದ್ರು. ಕಳ್ಳರೇ ಇಲ್ಲ ದ್ವಾರಕೆಯಲ್ಲಿ ಅಂತ ಹೇಳಿ. ಅಲ್ಲ, ನಮ್ಮನ್ನು ಕಳ್ಳರನ್ನ ಅಡಗಿಸುವ ಕೆಲಸಕ್ಕಾಗಿ ನಾವು ಅದೇ ದಾರಿಯಲ್ಲಿ ಹೋದದ್ದು. ಅಲ್ಲ, ನಾವ್ ಅರ್ಥ ಮಾಡಿಕೊಂಡದ್ದು ಏನು ಗೊತ್ತಾ? ಏನು? ಕಳ್ಳರನ್ನೆಲ್ಲ ಬೆನ್ನಟ್ಟಿದ್ದೇವೆ, ಯಾರೋ ಕಳ್ಳರು ಇಲ್ಲ ಅಂತ. ನಿಜಾರ್ಥದಲ್ಲಿ ಆದದ್ದು ಅದುವೇ. ಆದ್ರೆ ಈಗ ಇದ್ದಾರೆ ಅಂತ ಹೇಳುವಂತದ್ದು ನನ್ನ ಮನಸ್ಸಿಗೆ ಬರ್ತಾ ಇದೆ. ಈಗ ಮಾಡಿದ ಕೆಲಸವನ್ನು ಹೇಳುವುದಿಲ್ಲ. ಒಂದು ರೀತಿಯಲ್ಲಿ ನಾವು ಕಷ್ಟ ಪಡದೆ ಒಂದನ್ನು ಪಡಿಬೇಕು ಅಂತ ಮನಸ್ಸು ಮಾಡ್ತೇವೆ ಅಂತ ಹೇಳಿದ್ರೆ, ಕೆಲವೊಂದು ಸಲ ನೀನು ಹೇಳುವುದುಂಟು. ಆವಾಗೊಂದು ಮಾತು ಹೇಳಿದೆ, ಇದೆಲ್ಲ ನಮ್ಮ ಅಜ್ಜನಲ್ಲಿ ಇರ್ತಿದ್ರೆ ಬಹಳಷ್ಟು ಒಳ್ಳೇದಿತ್ತು, ವಿವರಿಸಿ ಹೇಳಲಿಲ್ಲ ಆವಾಗ ನೀನು. ನನಗೀಗ ಆಗುದು, ಅಜ್ಜಂದೋ ಅಪ್ಪಂದೋ ಅಣ್ಣಂದೋ ಹೆಸರು ಹೇಳಿಕೊಂಡು ಮಾಡಿದ್ರೆ ಅದು ನಡೀತದೆ ಹೇಳುವ ಕಾರಣಕ್ಕಾಗಿ ನೀನು ಮಾಡಿದ್ದಿ. ಇಲ್ಲದಿದ್ದರೆ ಆ ಮಣಿಯ ಮೇಲೆ ನಿನಗೆ ಮನಸ್ಸಿರದಿದ್ದರೆ ಯಾಕೆ ಸತ್ರಾಜಿತನಲ್ಲಿ ಹೋಗಿ ಕೇಳಿ? ಅಣ್ಣ, ಪರಮ ಪಾವನವಾದಂತಹ ಮಣಿ ಅದು. ಪರಮ ಪಾವನ ರತ್ನವಿದನು ಹೌದಣ್ಣ. ಯದುವರ ಹರುಷದೋ ಇವರೇ ಹರುಷದಿಂದ ಕೊಡುವುದಕ್ಕಾಗಿ ಮುರಿಸಿಕೊಂಡಿಯ ಇರಿಸಿಕೊಳ್ಳಿ ಹರಿಯ ಮುಂದನ ಸ್ಥಿತಿಯನು ಅಗ್ರಜ ಹರಿಯ ಮುಂದನ ಸ್ಥಿತಿಯನ ಅಗ್ರಜ ಪರಮ ಪಾವನ ರತ್ನವಿದನು ಅಣ್ಣ ಬಲಭದ್ರ, ಕೃಷ್ಣ, ಪಡೆದಂತಹ ಸ್ಯಮಂತಕ ರತ್ನದ ಪಾರಮ್ಯತೆ ಏನು ಎನ್ನುವುದನ್ನು ಬಲ್ಲವನೇ ನೀನು. ಹೌದು. ಯಾವಾಗಲೂ ಪಾರಮ್ಯತೆ ಉಳ್ಳದ್ದನ್ನ ಪರಮ ಸಾಧನವಾಗಿಯೇ ಉಪಯೋಗಿಸಿಕೊಳ್ಳಬೇಕಾಗುತ್ತೆ. ಉದ್ದೇಶವು ಪರಮವೇ ಆಗಿತ್ತು. ಹೌದು. ಉಣ್ಣುವುದಕ್ಕಿಲ್ಲದೆ, ಉಡುವುದಕ್ಕಿಲ್ಲದೆ, ಕುಡಿಯುವುದಕ್ಕಿಲ್ಲದೆ, ಮಳೆ ಇಲ್ಲದೆ ಬಂದಂತಹ ಬರಗಾಲದಿಂದ ಪ್ರಪಂಚದಲ್ಲಿರುವ ಜೀವಜಾಲಗಳನ್ನು ರಕ್ಷಿಸಬೇಕು ಅಥವಾ ತನ್ನ ರಾಜ್ಯಕ್ಕೆ ಸಂಬಂಧಪಟ್ಟದ್ದಾದರೂ ರಕ್ಷಿಸಿಕೊಳ್ಳಬೇಕು ಎನ್ನುವುದು ಆ ಸಾಮ್ರಾಜ್ಯಕ್ಕೆ ಅಧಿಪತನಾದವನ ಹೊಣೆಗಾರಿಕೆ ಆಗಿರುತ್ತದೆ. ಹೌದು. ತನ್ನದಾದಂತಹ ಹೊಣೆಗಾರಿಕೆಯನ್ನು ನಿರ್ವಹಿಸುವುದೇ ಅವನಿಗೆ ಪರಮ ಕರ್ತವ್ಯವಾಗಿರ್ತದೆ. ಹಾಗಾಗಿ ತನ್ನ ಪ್ರಜಾಕೋಟಿಗಳ ಉದ್ಧಾರಕ್ಕಾಗಿ ಮಳೆ ಬೆಳೆ ಚೆನ್ನಾಗಿ ಆಗಬೇಕು, ಆ ಮೂಲಕ ಅವರ ಔನ್ನತ್ಯವನ್ನು ಕಾಣಬೇಕು ಎನ್ನುವ ಪರಮ ಉದ್ದೇಶದಿಂದ ಪರಮ ತಪಸ್ಸನ್ನು ಆಚರಿಸಿ ಆ ಸೂರ್ಯದೇವನಿಂದ ಪಡೆದಂತಹ ರತ್ನ, ಪರಮ ಪವಿತ್ರವಾದಂತಹ ರತ್ನ. ಹಾಗಾಗಿ ಅಲ್ಲಿಂದ ತೊಡಗಿದ್ದು ನಾನು.
ಒಮ್ಮೆ ನಮಗೆ ಸಿಕ್ಕಿತು ಅದು. ಅದರಿಂದ ಏನು ಉದ್ದೇಶ ಉಂಟು ಅದನ್ನು ನಾವು ಈಡೇರಿಸಿಕೊಂಡೆವು. ಅಂದ್ರೆ ಮಳೆ ಆಯ್ತು, ಬೆಳೆ ಆಯ್ತು, ಯೋಗ್ಯತೆ ಸಂಪನ್ನವಾಗಿ ನಮ್ಮ ಪ್ರಜಾಕೋಟಿಗಳು ಬೆಳೆದ್ರು ಎನ್ನುವ ಕಾಲಕ್ಕೆ ನಾವು ಅದರ ಪಾವಿತ್ರತೆಯನ್ನ ಕಡಿಮೆ ಮಾಡುವ ಹಾಗಿಲ್ವಲ್ಲ. ಹೌದು. ಪರಮ ಪಾವನ ರತ್ನವಿದು ಎನ್ನುವುದನ್ನು ಸದಾ ಕಾಲ ಅವನು ಜಾಗೃತಾವಸ್ಥೆಯಲ್ಲಿ ತಿಳ್ಕೊಂಡಿರಬೇಕಾಗಿತ್ತು. ಹಾಗೆ ತಿಳ್ಕೊಂಡದ್ದೇ ಆಗಿರ್ತಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನಾನೂ ಕೂಡ ಹೋಗಿ ಸತ್ರಾಜಿತನಲ್ಲಿ ಕೇಳಿದ್ದು ಯಾವ ಕಾಲಕ್ಕೆ, ಇವನು ತನ್ನದ್ದಾದಂತಹ ಉದ್ದೇಶವನ್ನು ಅದರಲ್ಲಿ ಈಡೇರಿಸಿದ ನಂತರ ಅದರ ಪಾವಿತ್ರತೆಯ ಬಗ್ಗೆ ಇವನ ಗಮನ ಇಲ್ಲ ಎನ್ನುವುದು ನನ್ನ ಚಿತ್ತಕ್ಕೆ ವೇದ್ಯವಾದ ಕಾಲಕ್ಕೆ. ಹಾಗಿದ್ರೆ ಅಂತಹ ಪಾವಿತ್ರತೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನಮ್ಮಲ್ಲಿರುವ ಮುಂದಿನ ದಾರಿ ಏನು? ಈಗ ನಾನೋ ನೀನೋ ಆದ್ರೆ ಹುಡುಗರೇ ಅಲ್ವೇ? ಹೌದು. ನಮ್ಮ ಅಯ್ಯನಿಗೋ ಅಥವಾ ಅಯ್ಯನಿಗೋ ಸಂಬಂಧಿಸಿ ಹೇಳುವುದಾದ್ರೆ ನಾವು ಹುಡುಗರೇ ಸತ್ರಾಜಿತನ ರೀತಿಯಲ್ಲಿ. ಹಾಗಿದ್ರೆ ನಮ್ಮಕ್ಕಿಂತಲೂ ಹೆಚ್ಚಿನ ಬುದ್ಧಿಮಟ್ಟವನ್ನ ಹೊಂದಿದ ಒಬ್ಬನಿದ್ದಾನೆ ಅಂತ ಆದ್ರೆ ಅವರು ಅದರ ಪಾರಮ್ಯವನ್ನು ಉಳಿಸಿಕೊಂಡಾರು. ಹಾಗಾದ್ರೆ ನಮ್ಮ ಅಜ್ಜ ಉಗ್ರಸೇನ, ಮಧುರೆಯಲ್ಲಿರತಕ್ಕಂತಹ ನಮ್ಮ ಅಜ್ಜ ಉಗ್ರಸೇನ ಕೇವಲ ತನ್ನದ್ದಾದಂತಹ ದೈಹಿಕವಾದ ವರ್ಷಗಳಿಂದ ಸಂವತ್ಸರಗಳಿಂದ ಮಾತ್ರ ಅಲ್ಲ, ತನ್ನದ್ದಾದಂತಹ ಕರ್ತವ್ಯದಿಂದಲೂ ಜೀವನ ಅನುಭವದಿಂದಲೂ ಹಿರಿಯರಾದಂತಹ ಅವರಲ್ಲಿ ಅದು ಇದ್ರೆ ಅದರ ಪಾವಿತ್ರತೆ ಸದಾ ಕಾಲಕ್ಕೆ ಉಳಿಯುತ್ತದೆ. ಓಹೋ. ಮತ್ತೆ ಇನ್ನೊಂದು ಉಂಟಣ್ಣ. ಏನು? ಈಗ ಸತ್ರಾಜಿತನಿಗೆ ವೃಂದಾವನ ಮಾತ್ರ ಅವನ ಆ ಸೀಮಿತವಾದಂತಹ ಪ್ರದೇಶಕ್ಕೆ ಅವನು ಒಡೆಯ. ನಮ್ಮ ಸಾಮಂತ ಎನ್ನುವುದು ಒಂದು ವಿಚಾರ. ಅವನದ್ದಾದಂತಹ ಸೀಮಿತ ಪ್ರದೇಶ ಕೇವಲ ವೃಂದಾವನ. ಈಗ ವೃಂದಾವನಕ್ಕಾಗಿ ಮಾತ್ರವೇ ಆ ಪರಮ ಪಾವನವಾದಂತಹ ರತ್ನ ಕೇಳಲ್ಪಟ್ಟದ್ದು ಹೌದಾದರೂ ಅದಕ್ಕೂ ವಿಶಾಲವಾದಂತಹ ಯಾವ ಸಾಮ್ರಾಜ್ಯ ಉಂಟು ಆ ಸಾಮ್ರಾಜ್ಯಕ್ಕೂ ಅದರ ವಿನಿಯೋಗ ಉಪಯೋಗ ಪಡೆದುಕೊಂಡ್ರೆ ತಪ್ಪಲ್ಲೂ ಅಲ್ಲ. ಇದೂ ಒಂದು ಉದ್ದೇಶ ಇಟ್ಟುಕೊಂಡು ಸಮಸ್ತ ಯಾದವ ಸಾಮ್ರಾಜ್ಯವೇ ಉದ್ಧಾರ ಆಗಲಿ ಅನ್ನುವ ಕಾರಣದಿಂದ ನಾನು ಕೇಳಿದ್ದು. ಈ ಉದ್ದೇಶವನ್ನ ಇಟ್ಟುಕೊಂಡು ನೀನು ಕೇಳಿದಂತಹ ಉದ್ದೇಶ ಸರಿ ಅಂತ ಈಗ ನಿನಗೆ ಅನ್ನಿಸ್ತದ? ಸರಿ, ಹೌದು. ಆದರೂ ಬಂದು ಯಾರಲ್ಲಿ ಆದರೆ ಅವನು ಕೊಡುವುದಿಲ್ಲ ಅಂತ ಹೇಳಿದ ಕಾಲಕ್ಕೆ ಅದನ್ನಾದರೂ ಅವನಿಗೆ ವಿವರಿಸಿ ಹೇಳಿ ಬಲಾತ್ಕಾರವಾಗಿ ಪಡೆಯುವಂತಹ ಯಾವ ಹಕ್ಕು ನನಗಿರ್ಲಿಲ್ಲವಾದ್ದರಿಂದಲೇ ಅದನ್ನು ಅಲ್ಲಿ ಬಿಟ್ಟು ಬಂದದ್ದು. ಈಗ ನೋಡಿ ಎಲ್ಲಿಗೆ ಬಂತು ವಿಷಯ ಕೃಷ್ಣ. ಈಗ ಎಲ್ಲಿಗೆ ಬಂತು ವಿಷಯ? ಈಗ ನೀನೇ ಹೇಳಿದ್ದಿ ತಮ್ಮ ಇಲ್ಲ, ಮಣಿ ಇಲ್ಲ. ಕಾರಣ ಉಂಟು. ಯಾವಾಗ ಆ ಮಣಿಯನ್ನ ತಮ್ಮನಾದವನು ತನ್ನ ಕೊರಳಲ್ಲಿ ಧರಿಸಿಕೊಂಡು ಹೋದನೋ ಆಗಲೇ ಅಲ್ಲಿ ಅನಾಚಾರ ಅಪಚಾರ ಆಯ್ತು. ಈಗ ಬಂದಿರುವ ಅಪವಾದವಾದರೂ ಏನು ಗೊತ್ತುಂಟ ನಿನಗೆ? ಸತ್ರಾಜಿತನ ತಮ್ಮನಾದಂತಹ ಪ್ರಸೇನ ಕಾಡಿಗೆ ಹೋಗುವಂತಹ ಸಂದರ್ಭದಲ್ಲಿ ಈ ಶಮಂತಕ ಮಣಿಯನ್ನ ಧರಿಸಿಕೊಂಡು ಹೋಗಿದ್ದಾನೆ. ತದನಂತರದಲ್ಲಿ ಪ್ರಸೇನನನ್ನು ಕೊಂದು ಕೃಷ್ಣ ಮಣಿಯನ್ನು ಅಪಹರಿಸಿದ್ದಾನೆ. ಅಣ್ಣ, ಈ ರೀತಿಯಾದಂತ ಅಪವಾದ ನಾನು ಆಗಲೇ ಹೇಳಿದೆ. ಅರ್ಧ ವಿಷಯವನ್ನ ತಿಳಿದ ಮೇಲೆ ಒಬ್ಬರ ಮೇಲೆ ಅಪವಾದ ಹಾಕ್ಲಿಕ್ಕೆ ಬರ್ತದೆ. ಈಗ ನೀನಾದ್ರೂ ಹೇಳಿದ್ದಷ್ಟೇ ಅಲ್ವಾ? ನೀನು ಸಣ್ಣದಿರುವಾಗ ಬೆಣ್ಣೆ ಕದ್ದಿದ್ದಿ, ಆಮೇಲೆ ಇನ್ನೊಂದು ಕದ್ದಿದ್ದಿ, ಆಮೇಲೆ ಹೆಣ್ಣನ್ನು ಕದ್ದಿದ್ದಿ. ಹಾಗಾಗಿ ನೀನು ಒಂದು 4 ಸಲ ಕದ್ರೆ ಸಾಕು, ಮತ್ತೆ ಎಲ್ಲಿ ಕಳ್ಳತನ ಆದ್ರೂ ಅವನ ತಲೆಗೆ ಹಾಕುದು. ವಿಷಯ ಅದಲ್ಲ. ಈಗ ನನಗೆ ಅವರು ಕಳ್ಳ ಅಂತಲೋ ಅಥವಾ ನೀನಲ್ಲ ಉಳಿದವರ ಅಪವಾದ ಹಾಕುತ್ತಾರೆ ಎನ್ನುವ ಕಾಲಕ್ಕೆ ನಾನು ಯಾವ ಯೋಚನೆಯೂ ಮಾಡುವುದಿಲ್ಲ. ಅಣ್ಣನಾದಂತಹ ನೀನು ಇದುವರೆಗೆ ನಾ ಮಾಡಿದಂತಹ ಚೋರತನ ಯಾವ ಕಾರಣಕ್ಕೆ, ಯಾವ ಉದ್ದೇಶದಿಂದ ಇದೆಲ್ಲ ಗೊತ್ತುಂಟು ಅಂತೇಳಿ ಸುಮ್ಮನೆ ಇದ್ದದ್ದು ಇವರಿಗೆ ತಿಳಿದಂತಹ ನೀನೇ ಈ ರೀತಿ ಹೇಳ್ತೀಯ. ಕೆಲವರು ಏನೋ ವಿಚಾರ ತಿಳಿಯದೆ ಅಪವಾದ ಹಾಕುವುದು ಉಂಟಣ್ಣ ಅಂತ ಹೇಳಿದ್ಯಲ್ಲ. ಈಗ ಬಂದು ಅಪವಾದದ ಮಾತು ಹೇಳಿದವರು ಅಂತಿಂತವರಲ್ಲ. ಗೊತ್ತಾಗುದಿಲ್ವ ನಿನಗೆ? ಬಂದದ್ದು ಯಾರು? ನಮ್ಮ ದ್ವಾರಕೆಗೆ ಯಾರು ಬಂದದ್ದು? ಯಾರು ಗೊತ್ತಿಲ್ಲ. ಆಗಿದ್ರೆ ನನ್ನ ಹತ್ರ ಯಾರು? ನಾರದರೇ ಬಂದು ಹೇಳಿದ್ದು. ಓಹೋ, ನನಗೆ ಕೇಳಿತು ಶಬ್ದ. ಇದು ಸತ್ರಾಜಿತ ಲೋಕಾಂತರಗಳಲ್ಲಿ ಹೇಳ್ತಾ ಇದ್ದ. ನಾನು ಆಗಲೇ ತಿಳ್ಕೊಂಡೆ. ಲೋಕಾಂತರದ ಅಂದ್ರೆ ಲೋಕಾಂತರದ ವಿಚಾರವನ್ನಾದರೂ ಎಲ್ಲಾ ಕಡೆ ಇದು ಹರಡಿದೆ. ಕೃಷ್ಣ ಕೊಂದಿದ್ದಾನೆ ಹೇಳುವಂತದ್ದು ಅವರೊಬ್ಬರಿದ್ರೆ ಸಾಕು. ಇಲ್ಲಿ ಮಾತ್ರ ಅವರೊಬ್ಬರಿದ್ರೆ ಸಾಕು, ಎಲ್ಲ ಕಡೆ ಹರಡುದಿಲ್ವ? ಅಲ್ಲ, ಅವರು ನಾವೀಗ ನೀನು ಮಾಡುವ ಬಬ್ಬೆಗೆ ಇಲ್ಲಿ ಎಲ್ಲ ರೆಡಿ ಹೋಯ್ತು ವಿಷಯ. ಮತ್ತೆ ಅದು ಗೊತ್ತಾಗ್ಲೇಬೇಕು. ಯಾಕಂದ್ರೆ ಒಬ್ಬ ನ್ಯಾಯಯುತವಾಗಿ ಒಂದು ಕೇಳ್ಬೇಕಿದ್ರೆ ಎಲ್ರಿಗೂ ಕೇಳಿ ಏನು ತಪ್ಪಾಯ್ತು. ಈಗ ಬಂದದ್ದು ನಾರದ್ರ ಹೌದಾ? ಅವ್ರೆಂತ ಹೇಳಿದ್ರು?
ಅವರು ಕೃಷ್ಣ ಕಳ್ಳ ಅಂತ ಹೇಳಿದ್ರ? ಕೃಷ್ಣನ ಅಣ್ಣನಾದಂತಹ ಬಲರಾಮ ಇದು ನಿನಗೆ ನ್ಯಾಯ ಬೇಕು. ಅಲ್ಲ ಅದಿರ್ಲಿ, ಈಗ ಅಣ್ಣನ ವಿಚಾರ ಬೇಡ, ಈಗ ನನ್ನ ವಿಚಾರಕ್ಕೆ ಬರುವ. ಈಗ ಕೃಷ್ಣ ಅದನ್ನು ಕದ್ದ, ಕೃಷ್ಣ ಪ್ರಸೇನನನ್ನು ಕೊಂದ, ಹೀಗೆ ಹೇಳಿದ್ದಾರ? ಈ ರೀತಿಯಲ್ಲ ಅಪವಾದ ಬರ್ತಾ ಇದೆ. ನೀನು ಅದಕ್ಕಾಗಿ ಅವನನ್ನು ಕರೆದು ವಿಚಾರಿಸು. ಈಗ ನೀನು ಇದಕ್ಕಿಂತ ಮುಂಚೆ ಎಷ್ಟು ನ್ಯಾಯ ತೀರ್ಮಾನ ಮಾಡ್ಲಿಲ್ಲ? ಈಗ ನ್ಯಾಯ ತೀರ್ಮಾನ ಮಾಡ್ಬೇಕು. ಈಗ ನ್ಯಾಯ ತೀರ್ಮಾನ ಮಾಡುವ ಸ್ಥಾನದಲ್ಲಿರುವಂತ ನಿನಗೆ ಅಪವಾದ ಯಾವುದು ಅಥವಾ ಯಾವುದು? ಅಪರಾಧ ಅಪವಾದ ಇದು ಎರಡೂ ನಾವು ಒಂದೇ ಅರ್ಥದಲ್ಲಿ ಇಡಬೇಕಾಗ್ತದೆ. ಅದು ತೀರ್ಮಾನ ಆದ ಮೇಲೆ ಅಪರಾಧ ನಂತರ ಗೊತ್ತಾಗ. ಈಗ ಕಳ್ಳತನದ ಅಪವಾದ ಮಾತ್ರ ಇರುದು, ನಾನು ಅಪರಾಧಿ ಅಂತ ಅವ್ರು ಬಂದು ಹೇಳಿಲ್ಲಲ್ಲ. ಕೃಷ್ಣ ಏನು ಈಗ ನನಗೆ ಅನ್ನಿಸುವುದು, ಮುಂಚೆ ನಿನಗೊಂದಿತ್ತು ನೋಡು, ಏನು? ಕನ್ಯಾ ರತ್ನದ ಅಪಹರಣ. ಅದು ಒಂದು ಎರಡಲ್ಲ. ಈಗ ಆ ಪ್ರಸೇನ ಹೇಳುವಂತಹ ಹುಡುಗನನ್ನು ಕೊಂದಿದ್ದಿ ಹೇಳುವಂತಹ ಒಂದು ಕೊಲೆಯ ಅಪವಾದ, ಒಂದು ಶಮಂತಕ ಮಣಿಯ ಅಪಹರಣ, ಮೂರು ಅಪರಾಧಗಳನ್ನು ಕಟ್ಟಿಕೊಂಡಿರುವಂತಹ ನಿನ್ನನ್ನು ನಾನು ತಮ್ಮ ಅಂತ ಹೇಳುವುದಕ್ಕೆ ಸಾಧ್ಯ ಉಂಟಾ? ಹಾಗಾಗಿ ಹೇಳ್ತಾ ಇದ್ದೇನೆ, ಖಂಡಿತವಾಗಿಯೂ ಅನುಮಾನ ಬಂದಿರುವುದಕ್ಕೋಸ್ಕರವಾಗಿ ಸರಿಯಾಗಿ ಹೇಳು. ಪ್ರಸೇನ ಏನಾದ, ಮಣಿ ಏನಾಯ್ತು ಹೇಳದಿದ್ರೆ ಬಿಡುವುದಿಲ್ಲ. ಈಗ ಇಷ್ಟು ಹೇಳಿದ ವಿಚಾರ ನೀನು ಕೂಡ ನಂಬುವುದಿಲ್ಲ. ಕೇಳು ಅಣ್ಣ ಮಣಿಯು ಪ್ರಸೇನ ವಾರ್ತೆಗಳು ಎನಗೆ ಗೋಚರವಿಲ್ಲ, ಎನಗೆ ಗೋಚರವಿಲ್ಲ ಕುರುಳ ಕೃತ್ಯಂಗಳಿಗೆ ನಾನು ಮನಸ್ಸು ಮಾಡುವವನಲ್ಲ. ಮನವ ಕೊಡೆ ನಾನೊಂದಿಗಾದರು ಅಗ್ರಜ, ಮನವ ಕೊಡೆ ನಾನೊಂದಿಗಾದರು ಎಣಿಸಬೇಡ ಅನುಮಾನ ಅಗ್ರಜ. ಮನವ ಕೊಡೆ ನಾನೆಂದಿಗಾದರು ಎಣಿಸಬೇಡ ಅನುಮಾನ ಅಗ್ರಜ. ಜನನಿ ಜನಕರಣೆ ಕೇಳೋ ಅಗ್ರಜ. ಕೃಷ್ಣ, ಯಾವಾಗಲಾದರೂ ಜ್ಯೇಷ್ಠನಾದವನು ಜನ್ಮದಾತನಿಗೆ ಸಮಾನ. ಹಾಗಾಗಿ ನಿನ್ನಲ್ಲಿ ನಾನು ಕಾಣುವುದು ನನ್ನ ತಂದೆಯ ರೂಪವನ್ನು. ಹೌದು, ನೀನೇ ನನ್ನ ಮೇಲೆ ಅನುಮಾನ ಪಟ್ಟೆ ಅಂತಾದ್ರೆ ನನ್ನನ್ನು ಪಡೆದಂತಹ ತಂದೆಯೇ ನನ್ನನ್ನು ಅನುಮಾನಿಸಿದ ಹಾಗಲ್ವೇ? ಆದ್ರೆ ಸ್ವಲ್ಪ ನಾನು ವಿವೇಕದಿಂದ ಆಲೋಚನೆ ಮಾಡಿದ ಕಾಲಕ್ಕೆ ಯಾಕೆ ನಿನಗೆ ನನ್ನ ಮೇಲೆ ಈ ರೀತಿಯ ಅನುಮಾನ ಬಂತು? ಹೇಳಿದವರು ಸಾಮಾನ್ಯನಾದ ನಮ್ಮ ಚಾರರಲ್ಲ, ಅಲ್ಲ, ಬದಲಾಗಿ ದೇವ ಋಷಿಗಳಾದಂತಹ ನಾರದರು ಬಂದು ಹೇಳಿದ್ದು. ಹೌದು, ಹೀಗೀಗೆ ತಮ್ಮನ ಮೇಲೆ ಇಂಥದ್ದೊಂದು ಅಪವಾದ ಬಂದಿದೆ. ಕೆಲವೊಮ್ಮೆ ಅತ್ಯಂತ ನಾವು ಕೋಪಗೊಳ್ಳುವುದು ಯಾರಲ್ಲಿ ಅಂತ ಹೇಳಿದ್ರೆ, ನಮಗೆ ಯಾರ ಮೇಲೆ ಅತ್ಯಂತ ಪ್ರೀತಿ ಉಂಟು ಅವರ ಮೇಲೆ. ಪ್ರೀತಿಸುವುದಕ್ಕೆ ಯಾರ ಮೇಲೆ ಪ್ರೀತಿಸುವುದಕ್ಕೆ ಹಕ್ಕುಂಟು ಅವರ ಮೇಲೆ ಕೋಪಗೊಳ್ಳುವುದಕ್ಕಾದ್ರೂ ನಮಗೆ ಹಕ್ಕಿರುವುದು ಸತ್ಯ. ಆ ರೀತಿಯಲ್ಲಿ ನಿನ್ನ ಮೇಲೆ ನನಗೆ ಬಹಳ ಅಭಿಮಾನ ಉಂಟಣ್ಣ. ನಿನ್ನ ಹೃದಯದಲ್ಲಿ ಇನ್ನೂ ನನ್ನ ಮೇಲೆ ಪ್ರೀತಿಯೇ ಉಂಟು. ಹಾಗಾಗಿಯೇ ನನ್ನನ್ನಾದರೂ ಕೋಪಿಸಿಕೊಂಡು ವಿಚಾರಿಸುವ ಹಂತಕ್ಕೆ ನೀ ಬಂದಿದ್ದಿ. ಅಣ್ಣ ಕೃಷ್ಣ, ನಾರದರು ನನ್ನನ್ನು ಅಪಾದಿತ ಅಂತ ಹೇಳಿದ್ರೆ ಹೊರತು ಅಪರಾಧಿ ಅಂತ ಹೇಳಲಿಲ್ಲ. ಇಲ್ಲ, ದೊಡ್ಡ ಮನೆಯವರು ಏನು ಮಾಡಿದ್ರು, ಅಧಿಕಾರದಲ್ಲಿರುವವರು ಏನು ಮಾಡಿದ್ರು, ಅದರ ಹಿಂದೆ ನಮಗಾಗದವರ ಒಂದು ಕೈವಾಡ ಇರ್ತದೆ. ಹೌದು, ಅದನ್ನು ಅಪಪ್ರಚಾರ ಮಾಡುವುದಕ್ಕಾಗಿ ಅವರು ಕಾಯ್ತಾ ಇರ್ತಾರೆ. ಪ್ರಚಾರ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಅದನ್ನು ಬಂದು ತಿಳಿಸುವುದಷ್ಟೇ ನಾರದರಿಗೆ ಕರ್ತವ್ಯ. ಆ ಮೂಲಕವಾಗಿ ನಮ್ಮದ್ದಾದಂತಹ ಯದುಕುಲಕ್ಕೊಂದು ಒಳ್ಳಿತಾಗಬೇಕು. ನಮಗೆ ಬಂದಂತಹ ಯಾವ
ಕೆಟ್ಟ ಹೆಸರುಂಟು, ಅದನ್ನು ತೊಡೆದು ಹಾಕುವ ಕರ್ತವ್ಯ ಯೋಗ್ಯತೆ ನಮಗುಂಟು ಉಂಟು. ಇದನ್ನ ತಿಳಿದು ಅವರಿಗೆ ಹೇಳಿರ್ಬೇಕು. ಆದ್ರೆ ಏನು ಮಾಡೋಣ, ನನ್ನ ದುರ್ದೈವ. ನಾನು ಈ ರೀತಿ ಮಾಡಲಿಲ್ಲ ಅಂತ ಹೇಳಿದ್ರೆ ಕೇಳುವುದಕ್ಕೆ ನೀನು ಸಿದ್ಧನಿಲ್ಲ. ಆದ್ದರಿಂದಲೇ ಹೇಳ್ತೇನೆ, ಲೋಕಕ್ಕೆ ಜನನವನ್ನ ಕೊಟ್ಟಂತ ಅಂದ್ರೆ ನನ್ನ ಜನನಕ್ಕೆ ಕಾರಣರಾದಂತಹ, ಲೋಕದ ಬೆಳಕನ್ನ ತೋರಿಸಿದಂತಹ, ನನ್ನ ಜನ್ಮದಾತೆಯಾದಂತಹ ದೇವಕಿಯನ್ನು, ನನ್ನನ್ನು ಪಡೆದಂತಹ ವಸುದೇವನನ್ನು ಹೆಚ್ಚಿ ಆಕಣ್ಣ, ಅಗ್ರಜನಾದಂತಹ ನಿನ್ನ ಮೇಲೂ ಆಣೆ ಮಾಡಿ ಹೇಳ್ತೇನೆ, ಸತ್ರಾಜಿತನ ತಮ್ಮನಾದಂತಹ ಪ್ರಸೇನಜಿತನನ್ನ ನಾ ಮಡುಹಿಲ್ಲ, ಆ ಶಮಂತಕ ರತ್ನವನ್ನ ನಾನು ಕದ್ದಲಿಲ್ಲ, ಅದರ ವಿಚಾರ ನನಗೆ ಗೊತ್ತಿಲ್ಲ ಅಣ್ಣ. ಏನಾಯ್ತು ಅಂತಲೇ ನನಗೆ ಗೊತ್ತಿಲ್ಲ. ನಾನು ಸುಳ್ಳನಲ್ಲ, ಕಳ್ಳನಲ್ಲ. ನೀನು ನಾನು ಕದ್ದಿಲ್ಲ, ಪ್ರಸೇನ ಪೋದುದು ನನಗೆ ಗೊತ್ತಿಲ್ಲ, ನಾನು ಕೊಲೆಗಾರನಲ್ಲ. ನಿನಗೆ ನಾನು ಒಪ್ಪಿಸಬೇಕಿದ್ರೆ ಜನಕ ಜನನಿಯ ರಾಣೆ. ಓ ತಮ್ಮ, ಇರದಿರಲು ವಂಚನೆಯು ಅಣ್ಣಯ್ಯ, ನೀನಾಡಿದ ಮಾತುಗಳನ್ನು ಕೇಳಿಸಿಕೊಂಡಂತಹ ನನ್ನ ಮನಸ್ಸಿಗೆ ಬಹಳಷ್ಟು ಸಮಾಧಾನಗಳೇ ಆಗಿ ಹೋಯಿತು. ನಾನು ಸ್ವಲ್ಪ ಕೋಪದಿಂದ ಮಾತನಾಡಿದ ವಿಚಾರಗಳೆಲ್ಲವನ್ನು ನೋಡಿ ಕೃಷ್ಣನಲ್ಲಿ ಕೋಪಗೊಂಡಿರಬಹುದು. ತಮ್ಮ, ನೀನೇನೆಂಬುದನ್ನು ಅರಿಯದವ ನಾನಲ್ಲ. ನೀನೇ ಹೇಳಿದೆ, ಲೋಕದಲ್ಲಿ ಇರತಕ್ಕಂತಹ ನಮ್ಮ ಪ್ರಜೆಗಳು ಅವರ ಸಂಬಂಧಿಕರು ಈ ರೀತಿಯಾಗಿ ಅಪರಾಧಗಳನ್ನ ಮಾಡಿದರೆ ಕರೆದು ವಿಚಾರಿಸುವವರು ಇಲ್ಲ. ಹಾಗಿದ್ರೆ ನಾವು ಏನೇ ತಪ್ಪು ಮಾಡಿದರೂ ಒಪ್ಪಿ ನಡೆಯಬೇಕಾ? ಇದಕ್ಕೋಸ್ಕರವಾಗಿ, ತಿದ್ದುವುದಕ್ಕೋಸ್ಕರವಾಗಿ ನೀನು ಕೋಪಗೊಂಡಿರಬಹುದು, ಅಥವಾ ನಾರದರು ಆ ಕಾರಣಕ್ಕಾಗಿ ನಿನ್ನಲ್ಲಿ ಬಂದು ಹೇಳಿರಬಹುದು. ನನ್ನನ್ನು ಅಪರಾಧಿ ಅಥವಾ ಅಪಾದಿತ ಎನ್ನುವ ಮಾತನ್ನು ಹೇಳಿಲ್ಲ. ಇದು ಸತ್ಯವಾದಂತಹ ಮಾತೆ ಕೃಷ್ಣ. ನೀನೇನೆಂಬುದನ್ನು ನನಗೆ ತಿಳಿದಿರುವವನೇ. ಆದರೆ ಇದು ನನಗೆ ನಿನಗೆ ಬಂದಿರುವಂತ ಅಪವಾದ ಅಲ್ಲ. ಒಂದು ಮಾತುಂಟು, ಏನು? ಅದಕ್ಕಾಗಿಯೇ ನಾನು ಹೇಳಿದ್ದು, ಇರದಿರಲು ವಂಚನೆಯು ನಿನ್ನೋಳು. ಖಂಡಿತವಾಗಿ ಯಾವುದೇ ರೀತಿಯ ವಂಚನೆ ಇಲ್ಲ. ಅದರೊಂದು ಮಾತುಂಟು, ಎನ್ನಕೇನ ಪ್ರಕರಣ ವಿಧಿ ನೋಡು ಈ ರೀತಿ ಮಾಡ್ತಾ ಇದೆ. ಕೆಲವೊಂದು ಸಂದರ್ಭದಲ್ಲಿ ಈ ರೀತಿಯ ಮಾತುಗಳನ್ನು ನಾವು ಕೇಳುವಂತಹ ಸಮಯ. ಹಾಗಿದ್ದರೆ ಏನಾಗಿದೆ ಹೇಳುವುದಕ್ಕೆ ಮಾರ್ಗವನ್ನು ಸೂಚಿಸಬೇಕಾದವರು ನಾವು. ಆ ಕಾರಣಕ್ಕಾಗಿ ನಿನ್ನಲ್ಲೊಂದು ಮಾತು ಹೇಳ್ತಾ ಇದ್ದೇನೆ. ಏನು? ಈ ಬೃಂದಾವನದ ಅರಸನಾದಂತಹ ಸತ್ರಾಜಿತ ಹೇಳಿಕೊಂಡು ಬರುವಂತಹ ಮಾತಿಗೆ ಒಂದು ವಿರಾಮ ಬೀಳ್ಬೇಕು ಅಂತಿದ್ರೆ, ಪ್ರಸೇನ ಏನಾದ, ಎಲ್ಲಿಗೆ ಹೋಗಿದ್ದಾನೆ, ಮಣಿ ಏನಾಯಿತು, ಈ ವಿಚಾರವನ್ನ ನೀನು ಅರಿತು ಇಲ್ಲಿ ಬಂದು ನಮ್ಮಲ್ಲಿ ಹೇಳಿ ನಾವು ಜೊತೆಯಾಗಿ ಸತ್ರಾಜಿತನ ಬಳಿಗೆ ಹೋಗಿ ಹೇಳಿದೆವು ಎಂದಾದರೆ ಅವನನ್ನು ಹರುಷಗೊಳಿಸಬಹುದು. ಕೃಷ್ಣನಲ್ಲಿ ತಪ್ಪಿಲ್ಲ ಎನ್ನುವುದನ್ನು ಒಪ್ಪಿಕೊಳ್ಳುತ್ತಾನೆ. ಈ ರೀತಿ ಮಾಡಬೇಕಿದ್ರೆ ಇದನ್ನು ಮಾಡಬೇಕಾದವರು ಯಾರು? ನೀನು ಆಪಾದಿತನಾದ. ಹೌದು, ಅಪರಾಧಿ ಮಾತ್ರ, ಅಪಾದಿತ ಮಾತ್ರ ಅಲ್ಲ, ಈ ದ್ವಾರಕೆಯ ಯುವರಾಜ ನೀನು, ಈ ಬಲರಾಮನ ತಮ್ಮ ಅನ್ನುವ ಕಾರಣಕ್ಕಾಗಿ ಬಂದಿರುವಂತ ಅಪವಾದವನ್ನು ತಿದ್ದುವುದಕ್ಕೋಸ್ಕರವಾಗಿ ನೀನು ಹೋಗಬೇಕು. ಹೋಗಿ ಈ ಜಾಡನ್ನ ಹಿಡಿದು ಏನಾಗಿದೆ ಹೇಳುವಂತ ವಿಚಾರವನ್ನ ತಿಳಿದು ಬಂದು ನೀನು ಹೇಳಬೇಕು. ಹಾಗಾಗಿ ಹೋಗಿ ಬರ್ತೀಯಾ? ಅಣ್ಣ, ಬಹಳ ಒಳ್ಳೆಯ ಮಾತನ್ನಾಡಿದೆ.
ತಮ್ಮ ವಂದಿಸಿಕೊಂಡಿದ್ದೇನೆ, ಆಶೀರ್ವಾದಿ ಕಳುಹಿಸು. ಅಗ್ರಜ ಭೂತಲದೊಳಲ್ಲಿರಲಿ ಸತ್ರಾಜಿತನ ಸಹಭವನ ಈತ ತುಕ್ಷಣ ವೈದು ಜೀವದೊಳಾತನಿರೆ ಕರೆತಹೆನು. ಇದು ನಿಜ ಅಣ್ಣ. ಅಳಿದಿರಿ ರೀತಿಯರಿದೈತುದು ಬಿಲ್ಲ ಮಾಲ್ಪೆಯಿಲ್ಲದೆನುತ್ತ ಒಂದು ಭಿನ್ನಹ ಉಂಟು. ಏನು? ಅಳಿದಿರಿ ರೀತಿಯ ನರಿದೈತಲ್ದು ಬಿಲ್ಲ ಮಾಲ್ಪೆಲ್ಲದೆನುತ್ತ ನಲ್ಲಿ ಭಿನ್ನಹವನ್ನ ಅಣ್ಣ. ಓ ತಮ್ಮ, ಸಾಮ್ರಾಜ್ಯದ ಅಧಿಕಾರವನ್ನ ಇಟ್ಟುಕೊಂಡು ಸಿಂಹಾಸನಾರೂಢನಾದ ನಂತರ ನಮ್ಮ ಮನೆಯವರ ಹಾಗೆ ಉಳಿದ ಪ್ರಜೆಗಳನ್ನು ನೋಡಿಕೊಳ್ಳಬೇಕಾಗಿದೆ. ಹೌದು. ಬೃಂದಾವನದ ಸಂಬಂಧಪಟ್ಟವರು ನಮ್ಮ ಸಾಮಂತರೂ ಹೌದು, ನಮ್ಮ ಸಂಬಂಧಿಕರೂ ಹೌದು. ಯಾದವ ಸಾಮ್ರಾಜ್ಯದ ಏಳಿಗೆಗಾಗಿ ದುಡಿಯುತ್ತಿರುವಂತಹ ನಾವು ಆ ಸಾಮ್ರಾಜ್ಯದಲ್ಲಿ ಯಾರಿಗೇ ಆದರೂ ಕಷ್ಟ ಬಂತು, ಆಪತ್ತು ಬಂತು ಅಂತ ಆದ್ರೆ ನಾವು ಸದಾ ಕಾಲ ಅವರಿಗೆ ಸಹಕಾರಿಗಳಾಗುತ್ತೇವೆ ಎನ್ನುವುದನ್ನು ತೋರಿಸಿಕೊಡ್ಬೇಕಾಗುತ್ತೆ. ಹೌದು. ಕೇವಲ ನನ್ನ ತಮ್ಮನಾದಂತಹ ಕೃಷ್ಣನಿಗೊಂದು ಅಪವಾದ ಬಂದಿದೆ ಎನ್ನುವುದು ಮಾತ್ರ ನಿನ್ನ ನೋವಲ್ಲ. ನಮ್ಮವನೇ ಆದಂತಹ ಪ್ರಸೇನಜಿತ ಇನ್ನೂ ಕಾಣಿಸುವುದಿಲ್ಲ ಅಂತ ಆದ್ರೆ ಎಲ್ಲಿಗೆ ಹೋಗಿದ್ದಾನೆ, ಏನಾಗಿ ಹೋಗಿರಬಹುದು, ಇದನ್ನ ತಿಳ್ಕೊಂಡು ಬರಬೇಕಾದಂತಹ ಕರ್ತವ್ಯವು ನಮ್ಮ ಪಾಲಿಗುಂಟು. ಹೌದು. ಯೋಗ್ಯರಾದವರು ತಮಗೆ ಬಂದಂತಹ ಅಪವಾದವನ್ನ ತೊಡೆಸಿಕೊಳ್ಳುವುದೇ ನಿಜವಾದ ಯೋಗ್ಯತೆ. ಅದನ್ನು ನಾವು ತೋರಿಸಿಕೊಳ್ಬೇಕಾದಂತಹ ಅವಶ್ಯಕತೆ ಉಂಟು. ನಿಜಾರ್ಥದಲ್ಲಿ ನಾವು ಯೋಗ್ಯರು ಎನ್ನುವುದನ್ನು ತೋರಿಸಬೇಕಾಗಿದೆ. ಹಾಗಾಗಿ ಪುಣ್ಯತಮವಾದಂತಹ ಆ ಪರಮ ಪಾವನ ಮಣಿ ಅದು ಎಲ್ಲಿ ಉಂಟು, ಏನಾಗಿದೆ, ಅದನ್ನು ಕಟ್ಟಿಕೊಂಡು ಹೋದಂತಹ ಪ್ರಸೇನಜಿತನಿಗೆ ಏನಾಗಿದೆ, ಇದನ್ನೆಲ್ಲವನ್ನು ಸತ್ಯವನ್ನು ಅರಿತು ನಾನು ನಿನ್ನ ಮುಂದೆ ಹೇಳಿದ್ರೆ ಸತ್ರಾಜಿತನಿಗೆ ಇದನ್ನ ನಾವು ತಿಳಿಸಿ ಹೇಳುವುದಕ್ಕಾಗುತ್ತದೆ ಇಲ್ಲ. ಆದ್ದರಿಂದ ಇಷ್ಟನ್ನು ನೀನು ಮಾಡಿ ಬರಬೇಕು ಎನ್ನುವಾಗೆ ಹೇಳಿದೆಯಲ್ಲ, ಆತನನ್ನು ನಾವು ಹರುಷಗೊಳಿಸಬೇಕು. ಅದುವೇ ನಮಗೆ ಪರಮ ಕರ್ತವ್ಯ. ಹೌದು. ಅದನ್ನೇ ಧ್ಯೇಯವಾಗಿರಿಸಿಕೊಂಡು ಆಶೀರ್ವಾದಕ್ಕಾಗಿ ನಿನ್ನ ಕಾಲಬುಡಕ್ಕಳಿಗೆ ಎರಗಿದುಕೊಂಡಿದ್ದೇನೆ. ತಮ್ಮ, ನೀನು ಹೋಗಿ ಬಂದು ಈ ಮಾಡುವಂತಹ ಎಲ್ಲ ಕೆಲಸಗಳಲ್ಲೂ ನಿನ್ನ ಅಣ್ಣನಾದಂತಹ ಬಲರಾಮನ ಆಶೀರ್ವಾದ ನಿನಗೆ ಇದ್ದೇ ಇದೆ. ಆದರೊಂದು ಮಾತನ್ನು ಹೇಳ್ತಾ ಇದ್ದೇನೆ. ಬೆಟ್ಟದಂತಹ ಮೋಡ ಕರಗಿ ನೀರಾಗಿ ಭೂಮಿಯನ್ನು ಯಾವ ರೀತಿಯಲ್ಲಿ ಅದು ಹಸನುಗೊಳಿಸುತ್ತದೆ, ಆ ರೀತಿಯಲ್ಲಿ ನಿನಗೆ ಬಂದಿರುವಂತಹ ಈ ಮಣಿಯ ಅಪರಾಧದಿಂದ ನೀನು ಕರಗಿ ಒಂದು ರೀತಿಯ ಒಳ್ಳೆಯ, ಯಾಕಂದ್ರೆ ಕೃಷ್ಣ ಅಂದ್ರೆ ಏನು ಇದನ್ನು ತಿಳಿದವರು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ನೀನು ಆ ಮಣಿಯನ್ನು ಹುಡುಕಿ ತರಬೇಕು. ಅದಕ್ಕಾಗಿ ಶೀಘ್ರಮೇವ ಶಮಂತಕ ಮಣಿ ಪ್ರಾಪ್ತಿರಸ್ತು. ಆಗಲೇ ಅಣ್ಣ, ಮುಂದುವರಿಯುತ್ತೇನೆ. ಹೋಗಿ ಬಾ, ಹೋಗಿ ಬಾ. ರಕ್ತ ಸುರಿದುವುದು ಕರಡು ದುರಗೈದು ಕೇಸರಿಯನ ಕದಿ ಕರುಳುಗಿದ ಸುವ ದುರಗೈದು ಕೇಸರಿಯನ ಕದಿ ಕರುಳುಗಿದ ಸುವ ತೊರೆದು ಬಿದ್ದ ಪ್ರಸೇನ ನಿರವ ಕಾಡಾಗ
ಕೀರ್ತಿಯನ್ನು ಉಳಿಸಿಕೊಳ್ಳಬೇಕು ಅಂತಾದರೆ ಸತ್ಯವನ್ನು ಅರಸುತ್ತಾ ನಡೆಯಬೇಕು. ಶ್ರೀವತ್ಸ ಲಾಂಛನ ಎನಿಸಿದಂತಹ ಶ್ರೀಕೃಷ್ಣ ಈ ಕಾಲಕ್ಕೆ ಅರಸುವಾದಂತಹ ಬಲರಾಮನ ತಮ್ಮನಾಗಿ ಸತ್ಯ ದರ್ಶನ ಮಾಡುವುದಕ್ಕಾಗಿ ಸತ್ಯವನ್ನರಸುತ್ತಾ ಹೊರಟದ್ದು. ಆಪಾದಿತನಾದವನು ಹೊರಡುವಾಗಲೂ ಆಲೋಚನೆ ಮಾಡಬೇಕಾಗುತ್ತದೆ. ಕಂಡಂತಹ ಸತ್ಯವನ್ನ ಇದುವೇ ಸತ್ಯ ಎನ್ನುವ ಹಾಗೆ ನಾನು ಬಿಚ್ಚಿಟ್ಟೆ ಅಂತಾದರೆ ಆಪಾದಿತ ಮಾಡಿದಂತಹ ಸತ್ಯ ದರ್ಶನಕ್ಕೆ ಎಷ್ಟು ಮೌಲ್ಯ ಬಂದೀತು. ಕಳ್ಳ ಸುಳ್ಳ ಎನ್ನುವ ಹಾಗೆ ಮೊದಲೇ ಕೀರ್ತಿಯನ್ನು ಪಡೆದಂತಹ ನಾನಾದರೂ ಈಗ ಕೊಲೆಗಾರ ಎನ್ನುವಂತಹ ಕುಕೀರ್ತಿಯನ್ನು ಪಡೆದು ಈ ಕೊಲೆಯನ್ನು ನಾನು ಮಾಡಲಿಲ್ಲ ಇವನು ಮಾಡಿದ್ದಾನೆ ಅಂತ ಹೇಳಿದ್ರಾದರೂ ನಂಬುವುದಕ್ಕುಂಟ, ಕಳ್ಳನೇ ಸಾಕ್ಷಿಯಾಗುವುದಕ್ಕಿಲ್ಲ. ಆದ್ದರಿಂದಲೇ ಕೆಲವೊಂದು ವರ್ಗದ ಸೀಮಿತ ಪರಿವಾರವನ್ನು ನಾನು ಅಣ್ಣನ ಅನುಮತಿಯ ಮೇರೆಗೆ ನನ್ನ ಜೊತೆಯಲ್ಲಿ ಕರೆದುಕೊಂಡು ಬಂದಿದ್ದೇನೆ. ನಮ್ಮ ದಾರಿ ಯಾವ ಕಡೆ ಅಂತ ಹೇಳಿದರೆ, ಪ್ರಸೇನಜಿತನು ಸರ್ವೇ ಸಾಮಾನ್ಯವಾಗಿ ಯಾವ ಕಡೆಗೆ ಬೇಟೆಯಾಡುವುದಕ್ಕೆ ಹೊರಡ್ತಾನೆ ಎನ್ನುವ ಹಾಗೆ ಆಲೋಚನೆ ಮಾಡಿ ಆ ವಿಚಾರಗಳನ್ನೆಲ್ಲ ಕ್ರೋಢೀಕರಿಸಿ ಕೆಲವೊಂದು ತುರಗಗಳನ್ನು, ಸಾಕಷ್ಟು ಆಯುಧಗಳನ್ನು, ಮಿತವಾದ ಪರಿವಾರವನ್ನು ಕರೆದುಕೊಂಡು ಕುದುರೆಯನ್ನೇರಿ ವಿಂಧ್ಯಾಚಲದ ಚಲದ ಒತ್ತಿಗೆ ನಾವು ಚಲಿಸಿ ಬಂದದ್ದು. ಬರುತ್ತಾ ಬರುತ್ತಾ ನಮ್ಮವರಿಗೂ ಬಾಯಾರಿಕೆ ಆದದ್ದು ಹೌದು. ಹಾಗಾಗಿಯೇ ವಿಂಧ್ಯಾಚಲದ ಒತ್ತಿನಲ್ಲಿರುವಂತಹ ಸರಸಿಯಲ್ಲಿ ಬಾಯಾರಿಕೆಯನ್ನು ನೀಗಿಸಿಕೊಳ್ಳುವುದಕ್ಕಂತ ಬಂದು ನೋಡಿದರೆ ಏನಿದು ವಿಚಿತ್ರ. ಒಂದು ಪ್ರಾಣಿ ಸತ್ತು ಬಿದ್ದಿದೆ. ಅದು ಯಾವ ರೀತಿಯಲ್ಲಿ ಸತ್ತು ಬಿದ್ದಿದೆ? ಕರುಳು ಉಗಿದ ಪರಿಸ್ಥಿತಿಯಲ್ಲಿ ಬಿದ್ದಿದೆ. ಬಳಿಗೆ ಬಂದು ನೋಡಿದರೆ ಅದು ಕುದುರೆ ಎನ್ನುವುದು ಗೊತ್ತಾಗುತ್ತದೆ. ಸಾಮಾನ್ಯವಾದ ಕಾಡ ಕುದುರೆ ಇದಲ್ಲ. ಕುದುರೆಗಳಿಗೂ ಇರುವಂತಹ ಆಭರಣ ವಸ್ತ್ರಗಳನ್ನು ಕಂಡಾಗ ಇದು ರಾಜಪರಿವಾರದ ಕುದುರೆ ಅಂತ ಗೊತ್ತಾಗುತ್ತದೆ. ಹಾಗಿದ್ರೆ ನಮ್ಮ ಸಂಶಯ ಸ್ಪಷ್ಟವಾಯಿತು. ಪ್ರಸೇನಜಿತ ಯಾವ ಕುದುರೆಯನ್ನೇರಿ ಬಂದಿದ್ದಾನೋ ಅದೇ ಕುದುರೆ ಈ ರೀತಿ ಅಪಾಯಕ್ಕೊಳಗಾಗಿದೆ. ಅವಘಡದಲ್ಲಿ ಕುದುರೆಯು ಹಸು ಕಳೆದುಕೊಂಡು ಬಿದ್ದಿದೆ. ಈ ರೀತಿಯದ್ದಾದಂತಹ ಸಂಘರ್ಷ ನಡೆದ ಹೋದ ಕಾಲಕ್ಕೆ ಪ್ರಸೇನಜಿತನಿಗೆ ಏನಾಗಿರಬಹುದು ಅಂತ ಅವನನ್ನ ಅರಸುತ್ತಾ ಒಂದಷ್ಟು ಸುತ್ತಮುತ್ತಲಿನ ಪ್ರದೇಶವನ್ನು ಕಂಡಾಗ ಕಾಣಬಾರದೆ ಗುರುತು ಪರಿಚಯ ಇದ್ದರೂ ಸಿಗದಷ್ಟು ರೀತಿಯಲ್ಲಿ ವಿಕೃತವಾಗಿ ನಮ್ಮ ಪ್ರಸೇನಜಿತ ಹಸು ಕಳೆದುಕೊಂಡು ಬಿದ್ದು ಬಿಟ್ಟಿದ್ದಾನೆ. ಹಾಗಿದ್ರೆ ಪ್ರಸೇನಜಿತ ಮಡುಹಲ್ಪಟ್ಟದ್ದು ನಿಜ. ಯಾರು ಕುದುರೆಯ ಮೇಲೆ ಆಕ್ರಮಣವನ್ನ ಮಾಡಿದ್ದಾರೋ ಅವರೇ ಈ ಪ್ರಸೇನಜಿತನ ಮೇಲೆಯೂ ಆಕ್ರಮಣ ಮಾಡಿರಬೇಕು. ಪರಿಸರವನ್ನು ಗಮನಿಸಿದಾಗ ಇದು ಯಾವುದೋ ವೀರರಿಂದ ನಡೆದ ಕೆಲಸವಲ್ಲ ಅಂತ ಗೊತ್ತಾಗುತ್ತದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಉದುರಿರತಕ್ಕಂತಹ ಕೇಸರಗಳು ಅಂದರೆ ಸಿಂಹದ ಕೇಸರಗಳು, ನಖದ ಚಿಹ್ನೆಗಳು ಅದು ಸಿಂಹದಿಂದಲೇ ಮಡುಹಲ್ಪಟ್ಟದ್ದು ಎನ್ನುವುದನ್ನು ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಉಂಟು. ಕಾಡಿನ ರಾಜ ಎನ್ನುವುದು ತನ್ನ ಕೇವಲ ಪರಾಕ್ರಮದಿಂದಲೇ ನೆಗಳತೆಯನ್ನು ಪಡೆದಂತಹ ಪ್ರಾಣಿ ಸಿಂಹ. ಅಂತಹ ಸಿಂಹ ಕುದುರೆಯೊಂದನ್ನು ಅಪಘಾತಕ್ಕೀಡು ಮಾಡಿ ಅಪಾಯವನ್ನು ತಂದೊಡ್ಡಿ ಪ್ರಸೇನಜಿತನಿಗೂ ಈ ರೀತಿ ಅಪಾಯಕ್ಕೆ ಕಾರಣೀಭೂತವಾಗಿದೆ ಅಂತ ಹೇಳಿದ್ರೆ ವಿಷಯ ಅದಲ್ಲ. ಮಣಿಯಲ್ಲಿ ಹೋಯಿತು. ವಿಶೇಷವಾದ ಆ ಮಣಿಯಿಂದ ಪ್ರಭೆ ಹೊರಬರಬೇಕಾಗಿತ್ತು. ಇಲ್ಲಿ ಕಂಡ್ರೆ ಅಂಥದ್ದೊಂದು ವಿಶೇಷತೆ ಕಾಣಿಸುತ್ತಾ ಇಲ್ಲ. ಹೊಂಚು ಹಾಕಿ ಕೊಂದ ಕುದುರೆ ಸಿಂಹವೂ ಕಾಣಿಸ್ತಾ ಇಲ್ಲ. ಹಾಗಿದ್ರೆ ಮಣಿಯು ಸಿಂಹದ ಪಾಲಾಗಿದೆ ಎನ್ನುವುದು ಸ್ಪಷ್ಟ. ಇಲ್ಲಿಗೆ ನಮ್ಮ ಕರ್ತವ್ಯ ಮುಗಿಯಿತು ಎನ್ನುವ ಹಾಗಿಲ್ಲ. ಸಿಂಹವನ್ನು ಅರಸಿ ಹೋಗುವುದಕ್ಕೂ ಮುಂಚಿತವಾಗಿ ಬಿದ್ದಿರುವಂತಹ ಈ ರಾಜಕುಮಾರನ ಕಳೇಬರವನ್ನ ಒಂದಷ್ಟು ಜನರ ಮೂಲಕವಾಗಿ ರಾಜೋಚಿತವಾಗಿಯೇ ನಾವು ಊರಿಗೆ ಕಳುಹಿಸಿಕೊಟ್ಟಿದ್ದೇವೆ. ಆದರೆ ಸತ್ಯದರ್ಶನ ಇನ್ನು ಮುಂದೆ ಇದೆ. ಆ ಕಾರಣಕ್ಕಾಗಿಯೇ ಸಿಂಹದ ಪದಚಿಹ್ನೆಯನ್ನ ಅರಸುತ್ತಾ 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 ವನವೀದಿಯಲ್ಲಿ ಮುಂದೆ 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 ಬಂದ್ರೆ ಏನಿದು 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 ಆಶ್ಚರ್ಯ. ಯಾವ ಸಿಂಹವನ್ನ ನಾವು ಅರಸುತ್ತಾ ಬಂದೆವೋ ಅದೇ ಸಿಂಹ. ಯಾಕೆ ಹೇಳುತ್ತೇನೆ? ಅದೇ ಬಣ್ಣದ ಕೇಸರಗಳನ್ನು ಹೊಂದಿರುವಂತಹ ಸಿಂಹ ಹಸು ತೊರೆದು ಇಲ್ಲಿ ರಕ್ತಸಿಕ್ತವಾಗಿ ಬಿದ್ದಿದೆ. ಭೀಕರವಾದಂತಹ ಕಾಳಗವೇ ಈ ಸಿಂಹ ಹಾಗೂ ಇನ್ನೊಂದು ಪ್ರಾಣಿಗೆ ನಡೆದಿದೆ ಎನ್ನುವುದು ಸ್ಪಷ್ಟ. ಪರಸ್ಪರ ಉಗುರುಗಳಿಂದ ಕಾದಾಡಿದಂತಹ
ಕ್ಷೋಣಿಯೇ ಜಗ್ಗಿ ಹೋದಂತಹ ಅನುಭವ, ಶೋಣಿತದ ಧಾರೆ ಹರಿದು ಈ ಭೂಮಿಯೇ ಒದ್ದೆಯಾದಂತಹ ಅನುಭವ. ಇದನ್ನೆಲ್ಲ ಕಂಡಾಗ ಘನಘೋರವಾದಂತಹ ಕಾಳಗ ಎರಡು ಕ್ರೂರ ಪ್ರಾಣಿಗಳ ನಡುವೆ ಆಗಿದೆ ಅಂತ ಹೇಳುವುದು ಸ್ಪಷ್ಟವಾಗುತ್ತಾ ಉಂಟು. ಸಿಂಹವನ್ನೇ ಮಾಡುವಂತಹ ಒಂದು ಶೂರನಾದಂತಹ ವೀರತ್ವ ಇರುವಂತಹ ಪ್ರಾಣಿ ಯಾವುದಿರಬಹುದು? ನನ್ನ ಆಲೋಚನೆಗೆ ನಿಲುಕದ ಕಾಲಕ್ಕೆ ಪರಿಸರವನ್ನ ವೀಕ್ಷಿಸಿದ್ದು ನಾನು. ಕಪ್ಪು 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 ಬಣ್ಣದ ರೋಮ ರಾಜಿಗಳು. ಹೆಜ್ಜೆ ನೋಡಬಾರ್ದು. ಯಾವುದರ ಹೆಜ್ಜೆ ಇದು?